ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು 3 ಜನ 4 ಜನನ ಆಹ್ವಾನಿಸಿದ್ವಿ. ಅದರಲ್ಲಿ ಒಬ್ಬರು ಬರೋಕ್ಕಾಗಿಲ್ಲ, ಅದು ಕಾರ್ಯಭತ್ತ. ಈ ವರ್ಷ ಈಗ 3ನೇ ವರ್ಷ ನಾವು ಇದನ್ನು ಪ್ರತಿಭಾ ಪುರಸ್ಕಾರ ಅವೆಲ್ಲ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದೆ. ಪ್ರತಿಭಾವಂತರು ಮೊದಲ ವರ್ಷ 15 ಜನ ಬಂದಿದ್ದು PUC, 2ನೇ ಸಾರಿ 19 ಜನ. ಈಗ SLC PUC 2 ಸೇರಿ 41 ಜನ ಇದ್ದಾರೆ. 93% ಪಡೆದಿರತಕ್ಕಂಥ 93 ಅದಕ್ಕಿಂತ ಹೆಚ್ಚು ಪಡೆದಿರ್ತಕ್ಕಂಥವ್ರಿಗೆ ನಾವು ಕರೆದಿದ್ದೀವಿ. ಅಷ್ಟು ನಾವು ಕರೆದಾಗ ಎವರುಂಡಾರ್ 95, ಎವರುಂಡಾರ್ 93, ಎವರಸ್ತಾರ ಎಲ್ಲ ಇಷ್ಟು ಜನ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇದ್ದಾರೆ. ಈಗ ನಿಮ್ಮ ಬರ್ತಾನೆ ಇದ್ದಾವೆ, ಭಾಳ ಬಂದರು ಎಲ್ಲ ಸಾಫ್ಟ್ವೇರ್ಗೆ ಹೋಗ್ತಾರೆ ಹೊರತು ಬೇರೆ ಕ್ಷೇತ್ರಗಳಿಗೆ ಬಹಳಷ್ಟು ಕಡಿಮೆ ಆಗಿದ್ದಾರೆ ಬರೋರೆಲ್ಲ. ನಮಗೆ ಸರ್ಕಾರಿ ಮುಖ್ಯವಾಗಿ ಸರ್ಕಾರಿ ನೌಕರರಲ್ಲಿ ಅಧಿಕಾರಿಗಳು ಬೇಕು. ನಮ್ಮ ಸಮಾಜದ ಅಧಿಕಾರಿಗಳಿಂದ ನಾವು ನಮ್ಮ ಸಮಾಜದ ಕೆಲಸ ಮಾಡಿಸ್ಕೊಳ್ಳೋದು ಸ್ವಲ್ಪ ಆಗುತ್ತೆ. ಹೆಚ್ಚಿನ ಅಧಿಕಾರಿಗಳಾಗಿ ಬರಬೇಕು. ಇಲ್ಲಿ ನಮ್ಮ ನಿವೃತ್ತರಾದಂಥ ಅಧಿಕಾರಿಗಳನ್ನು ಕೆಲವರನ್ನು ಆಹ್ವಾನಿಸಿದ್ದೀವಿ. ಅವ್ರಿಗೂ ಸನ್ಮಾನ ಇವತ್ತು ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಪ್ರತಿಭಾ ಪುರಸ್ಕಾರ ಅಂತ ಒಂದು ನೆಪದಲ್ಲಿ ನಾವು ಬೇರೆ ಎಲ್ಲರನ್ನು ಕರೆದು ಸನ್ಮಾನ ಮಾಡುವಂಥದ್ದು, ನಮ್ಮ ಆಶ್ರಮ ತೋರಿಸುವಂಥ ಕೆಲಸನೂ ನಾವು ಮಾಡ್ತಾ ಇದ್ದೀವಿ. ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆಹ್ವಾನ ಮಾಡಿದ್ರು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆನೇ ಇದೆ ಆಹ್ವಾನ. ಅದಕ್ಕೆ ಬೇರೆ ಕಾರಣಗಳು ಇರ್ಬೋದು. ಈಗ ನಮ್ಮ ಈ ಜಮೀನು ಈ ಮಠ ಸ್ಥಾಪನೆ ಮಾಡಬೇಕಾದ್ರೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ಈಗ ಕೆಲವರು ನಮ್ಮ ಜೊತೆಗಿಲ್ಲ, ಅವ್ರನ್ನ ನಾವೆಲ್ಲರೂ ಜ್ಞಾಪನ ಮಾಡಿಕೊಳ್ಳಲೇಬೇಕಾದಂಥ ಸಮಯ. ಈಗ ಸ್ವಾಮೀಜಿಗ ಪಾದಕ್ಕೆ ನಮಸ್ಕರಿಸುತ್ತಾ, ಅಂದ್ರೆ ನಮ್ಮ ಉತ್ಸಾಹಿ ಯುವಕರು ರೂವಾರಿಗಳು, ಯಾಕೆ ಅವ್ರಿಗೆ ಕೊನೆಯಲ್ಲಿ ಅವ್ರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮೆಲ್ರಿಗೂ ವಯಸ್ಸಲ್ಲಿ ದೊಡ್ಡವರಾದ್ರು ಎಲ್ರಿಗಿಂತ ಚಿಕ್ಕವ್ರ ತರ ಇಡೀ ರಾಜ್ಯವನ್ನ ಓಡಾಡ್ತಾರೆ, ನಮ್ಮ ಸಮಾಜವನ್ನ ಕಟ್ಟುವಂತ ಗೋವಿಂದಪ್ಪನವರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸೋದಕ್ಕೆ ಒಬ್ಬರು ರೂವಾರಿ ಒಬ್ಬರಾದಂತ ನಮ್ಮ ಕಾರ್ಯದರ್ಶಿಗಳಾದಂತ ಮುನ್ರಾಜ್ ಅವರೇ, ವೇದಿಕೆ ಬೆಳೆದಂತ ಎಲ್ಲಾ ಮುಖಂಡರೇ, ಪ್ರತಿಭಾ ಪುರಸ್ಕಾರ ಗೋವಿಂದಪ್ಪ ಅವ್ರು ಹೇಳ್ತಾ ಇದ್ರು 93%, 95%, 93%, 90%, 89% ಎಲ್ಲ ತೆಗೆದಿದ್ದಾರೆ. ಒಬ್ಬ ಪುಟ್ಟ ಹುಡುಗ ಚಾಮರಾಜನಗರದಿಂದ, ಅವ್ರ ಅಪ್ಪ ಅಮ್ಮ ಯಾರು ಓದಿಲ್ಲ, ಅವ್ರ ವಂಶದಲ್ಲೇ ಯಾರು ಓದಿಲ್ಲ. ನಿಮಗೆ ಗೊತ್ತಿರ್ಲಿ, ನಮ್ಮ ದೇಶದಲ್ಲಿ ಇರೋಷ್ಟು ಸಮಾಜ, ನಮ್ಮ ದೇಶದಲ್ಲಿ ಇರೋಂಥ ಜಾತಿಗಳ ಲೆಕ್ಕ ಹಾಕ್ಬಿಟ್ರೆ ಅದು ಲೆಕ್ಕನೇ ತಗೊಳಕ್ಕಾಗಲ್ಲ, ಅಷ್ಟು ಜಾತಿಗಳಿದೆ. ಅದರಲ್ಲಿ ಬರೀ 55 ಜನ ಇರೋಂಥದ್ದು ಒಂದು ಜಾತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಬರೀ ಹಿಂದುಳಿದ ವರ್ಗಗಳ ಜಾತಿಗಳ ಲೆಕ್ಕ ತಗೊಂಡ್ರೆ 1555 ಜಾತಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಅಂತ ಒಂದು ಸಣ್ಣ ಜಾತಿಗೆ ಸೇರಿದಂತ ಹುಡುಗ ಚಾಮರಾಜನಗರದ ಹೆಗಡೆದೇವನಕೋಟೆ ಅಂತ ಹೇಳ್ತಾರೆ, ಆ ಭಾಗದಿಂದ ಅವನು ಶಾಲೆಗೆ ಅವ್ರ ಅಪ್ಪ ಕರ್ಕೊಂಡ್ಬಂದು ಸೇರಿಸ್ತಾನೆ. ನಾನು ಓದ್ಬೇಕಂತ ಹುಡುಗನಿಗೆ ಇಷ್ಟ. ಅವನು ಓದಿ ಅಲ್ಲಿಂದ ಮೈಸೂರು ಬಂದು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ನಡೆಯುತ್ತೆ. ಅದು ನಮ್ಮ ಪ್ರತಿಷ್ಠಿತವಾದ ಪ್ರಜಾವಾಣಿ ಪತ್ರಿಕೆ ಮತ್ತು ಡೆಕ್ಕನ್ ಪತ್ರಿಕೆ ಪ್ರತಿ ವರ್ಷ ನಡೆಸ್ತಾರೆ. ಅದರಲ್ಲಿ ನಡೆದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಮೊದಲನೇ ಬಹುಮಾನ ಸಿಗುತ್ತೆ. ಆ ವ್ಯಕ್ತಿ ಹೆಸರೇನಪ್ಪ ಅಂದ್ರೆ ಕುಮಾರ್, ವಿತೌಟ್ ಇನಿಷಿಯಲ್ಸ್. ಸಿದ್ಧಗಂಗಾ ಮಠದ ಹಿರಿಯ ಸ್ವಾಮೀಜಿಗಳು, ಹಿಂದೆ ಇದ್ದಂತ ಸ್ವಾಮೀಜಿಗಳು ಅವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರ್ತಾರೆ. ಅವರು ಆ ಕುಮಾರ್ ಬಂದು ಮಾತಾಡಿ, ನಂದು ಪ್ರತಿಭಾ ಅವ್ರು ಬರೆದಂತ ಪ್ರಬಂಧಕ್ಕೆ ಮೊದಲೇ ಬಹುಮಾನ ಬಂದಿರುತ್ತೆ, ಅದನ್ನ ಚರ್ಚೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಏನಪ್ಪ ನಿನ್ನ ಹೆಸರಿಗೆ ಏನು ಇನಿಷಿಯಲ್ ಇಲ್ವಲ್ಲ ಅಂತ. ಅವ್ರು ಅದಕ್ಕೆ ಹೇಳ್ತಾ, ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಇಡ್ಲಿಲ್ಲ, ನನ್ನ ಹೆಸರು ಏನು ಇನಿಷಿಯಲ್ ಇಡ್ಲಿಲ್ಲ, ಕರ್ಕೊಂಡೋಗಿ ಒಂದು ಬರ್ಸಿದ್ರು ಕುಮಾರ್ ಅಂತ, ಅದೇ ನಡ್ಕೊಂಡ್ ಬಂದ್ಬಿಡ್ತು ಅಂತ. ಅದಕ್ಕೆ ಅವ್ರೊಂದು ಮಾತು ಹೇಳ್ತಾರೆ, ಒಳ್ಳೇದಾಯ್ತು ಬಿಡಪ್ಪ, ನಿಮ್ಮ ಅಪ್ಪ ಅಮ್ಮ
ಹಿಂದೇನು ಖಾಲಿ ಬಿಟ್ಟಿದ್ದಾರೆ, ಮುಂದೇನು ಖಾಲಿ ಬಿಟ್ಟಿದ್ದಾರೆ. ಅದನ್ನ ನೀನೇ ಬೇಕಾದ್ರೆ ಫಿಲ್ಅಪ್ ಮಾಡ್ಕೊಬಹುದು. ಯಾವ ರೀತಿ ಫಿಲ್ಅಪ್ ಮಾಡ್ಕೊಂತ ನಿನಗ್ ಬಿಟ್ಟಿದ್ದು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಇನ್ಶೂರೆನ್ಸ್ ಇಟ್ಟಿಲ್ಲ ಅಂತ. ಆ ಹುಡುಗ ಓದಿ ಮುಂದಕ್ಕೆ ಡಾಕ್ಟರೇಟ್ ತಗೊಂತಾನೆ, PhD ತಗೊಂಡು ಡಾಕ್ಟರ್ ಕುಮಾರ್ ಆಗ್ತಾನೆ. ಇನ್ನ ಓದಿ ಮುಂದಕ್ಕೆ ಡಾಕ್ಟರ್ ಕುಮಾರ್ IAS ಆಗ್ತಾನೆ. ಅಂದ್ರೆ ಒಬ್ಬ ಪುಟ್ಟ ಬಾಲಕ ತನಗೆ ಇಚ್ಛೆ ಇದ್ರೆ ಓದ್ಲೇಬೇಕು ಅಂತಿದ್ರೆ ಅವನು ಯಾವ್ದು ಕಾನ್ವೆಂಟು, ಹೈಟೆಕ್ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಲ್ಲ. ಅವನೆಲ್ಲ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಎಲ್ಲ ಸರ್ಕಾರಿ ಕಾಲೇಜಲ್ಲೇ ಓದಿದ್ದು. ಪ್ರತಿಭೆ ಎಲ್ಲಿದ್ರು ಬೇಕಾದ್ರೆ ಅರಳುತ್ತೆ ಅಂತ ಹೇಳೋದಕ್ಕೆ ಡಾಕ್ಟರ್ ಕುಮಾರ್ IAS ಇವತ್ತು ನಮ್ಮ ಕರ್ನಾಟಕ ಕ್ಯಾಡರೇ, ಇವತ್ತು ನಮ್ಮ ಹುಬ್ಳಿ ಧಾರವಾಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಗೆ ಆದರ್ಶ ಆಗಬೇಕು. ನಾನು ಈ ಮಠ ಶುರುವಾದಾಗಿಂದ ಬರ್ತಾ ಇದ್ದೀನಿ. ಭಾಳ ಒಂದು 4-6 ಜನದಿಂದ ಶುರುವಾಗಿದ್ದು. ದೊಡ್ಡಬಳ್ಳಾಪುರದವ್ರು ಬಂದು 4-5 ಜನ ಬಂದು ಕರ್ಕೊಂಡ್ರು. ನಮ್ಮ TNT ಟಿಮರಾಜು ಅವರು ಇವ್ರು ಕರ್ಕೊಂಡು ಬರೋದು. ಅವಳಿಂದ ನೋಡ್ತಾ ಇದ್ದೀನಿ ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬೆಳೆದು ಇವತ್ತಿನ ದಿವಸ ಬೃಹದಾಕಾರವಾಗಿ ಕರ್ನಾಟಕದಾದ್ಯಂತ ಬೆಳೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ದಿವಸ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹರೀಶ್ ಹೇಳಿದಾಗೆ ಭಾಳ ಸಪೋರ್ಟ್ ಕೊಡ್ತಾರೆ ಈ ಒಂದು ಜನಾಂಗದಿಂದ. ಯಾಕಂದರೆ ಬೇರೆ ಜನಾಂಗದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ದಿವಸ ಜನಾಂಗ ಒಟ್ಟಾಗಿ ಯಾರಿಗೆ ನಿಮ್ಗೆ ಅನಾನುಕೂಲ ಇದೆ ಓದೋದಕ್ಕೆ ಅವ್ರಿಗೆ ಸಹಾಯ ಮಾಡ್ತೀವಂತ ವೇದಿಕೆ ಮೇಲೆ ಹೇಳಿರೋದ್ರಿಂದ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ, ಉಪಯೋಗಿಸ್ಕೊಂಡು ಬರಬೇಕಾಗುತ್ತೆ. ಇವತ್ತು ದಿವಸ ವಿದ್ಯಾಭ್ಯಾಸ ಯಾವುದೇ ಜನಾಂಗ ಆಗಲಿ ವಿದ್ಯಾಭ್ಯಾಸ ಬಹಳಷ್ಟು ಮುಖ್ಯ. ಇಡೀ ಯಾವುದೇ ಒಂದು ಇದರಲ್ಲಿ ನಾವು ವ್ಯವಹಾರ ಮಾಡ್ತೇವೆ. ಹಣಕಾಸು ಹಿರಿಯರೇ, ಸಭೆಯಲ್ಲಿರುವ ಹಿರಿಯರೇ ಹಾಗೂ ಈ ದಿನ ಸನ್ಮಾನ ಸ್ವೀಕರಿಸಿರುವ ವಿದ್ಯಾರ್ಥಿಗಳು, ಮೊದಲನೇದಾಗಿ ಈ ಸಮಾರಂಭಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ ತೊಗಟವೀರ ಸಂಘಗಳ ಮಹಾಮಂಡಳಿ ಎಲ್ಲ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ನನ್ನ ವಂದನೆಗಳು. ಎರಡನೇದಾಗಿ ಈ ದಿನ ಸನ್ಮಾನ ಸ್ವೀಕರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವಂದನೆಗಳು ಏನಕ್ಕೆ ಅಂತಂದ್ರೆ, ಈ ಜೀವನದ ಅನ್ನೋ ಒಂದು ಶಿಖರ ಕನ್ಸಿಡರ್ ಮಾಡಿಕೊಂಡ್ರೆ ಇವತ್ತು ನೀವು ಮೊದಲ 2 ಮೆಟ್ಲುಗಳನ್ನ ಹತ್ತಿದ್ದೀರ. ಸೊ ಇದು ಹೀಗೆ ಮುಂದುವರೆದು ಜೀವನದಲ್ಲಿ ತುಂಬಾ ಯಶಸ್ಸನ್ನ ಗಳಿಸಲಿ ಎಂದು ಆಶಿಸ್ತೇನೆ. ನನ್ನನ್ನು ಕೇಳಿದ್ರೆ ಯಾವುದೇ ಒಂದು ವಿಷಯದಲ್ಲಿ ಸಕ್ಸಸ್ ಆಗಬೇಕು, ಜೀವನದಲ್ಲಾಗ್ಲಿ ಹುದ್ದೆಲಾಗ್ಲಿ ಅಥವಾ ಓದಿನಲ್ಲಾಗ್ಲಿ ಅಂತಂದ್ರೆ ಕೀ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೀ ಅಂತಂದ್ರೆ KEY ಸ್ಪೆಲ್ಲಿಂಗ್ ಅಲ್ವಾ? ಸೊ K ಅಂದ್ರೆ ನಾಲೆಡ್ಜ್, E ಅಂದ್ರೆ ಎಫರ್ಟ್, Y ಅಂದ್ರೆ ಯು. ನಾಲೆಡ್ಜ್ನ ನೀವು ಗುರುಗಳಿಂದ ಆಗಿರ್ಬೋದು, ನಿಮ್ಮ ಪೋಷಕರಿಂದ ಆಗಿರ್ಬೋದು ಪಡ್ಕೋಬಹುದು. ಆದ್ರೆ ಅದನ್ನ ನಿಮ್ಮ ಪರಿಶ್ರಮದಿಂದ ನೀವೇ ಅದನ್ನ ಯಶಸ್ಸನ್ನ ಸಾಧಿಸಬೇಕು. ಸೊ ಇಷ್ಟು ಹೇಳ್ತಾ ನಿಮ್ಮ ಮುಂದಿನ ಸಾಧನೆಗಳಿಗೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೊತೆಗೆ ನೀವು ತುಂಬ ಲೈಫಲ್ಲಿ ಮುಂದೆ ಬರಬೇಕು ಅಂದರೆ ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತೀನಿ. 3 Cನ ಬಿಡಬೇಕು ನೀವು ವಿದ್ಯಾರ್ಥಿಗಳು. 3 C ಕೀ ಅವ್ರು ಹೇಳಿದ್ರು ಅದನ್ನು ಮಾಡಿ. ನಾನು ಹೇಳೋದು 3 C. 1 C ಸೆಲ್ ಫೋನ್ ಬಿಡಬೇಕು. ಸೆಲ್ ಫೋನ್ ಅಂದರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಇತ್ತೀಚಿನ ಹೋದ್ವಾರ 8th 9th ಗಮನಿಸಿದ್ವಿ. ನೇಪಾಳದಲ್ಲಿ ಏನಾಯ್ತು, ವಿದ್ಯಾರ್ಥಿಗಳು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಕ್ರಾಂತಿನೇ ಆಗ್ಬಿಡ್ತು. ನೀವು ಉದ್ಧಾರ ಆಗಬೇಕಾದ್ರೆ ಬಿಡಿ ದಯವಿಟ್ಟು. 2ನೇ C ಚಾಟಿಂಗ್. ಅನ್ಲಿಮಿಟೆಡ್ ಟೈಮ್. ಮೊದಲೆಲ್ಲ 5 ನಿಮಿಷ ಮಾತಾಡಬೇಕು ಅಂದ್ರೆ ನಮಗೆ 16 ರೂಪಾಯಿ ಗೊತ್ತಿರಬೇಕು. ಹಳಬರು ಎಲ್ಲರೂ ಒಂದು ಮೊಬೈಲ್ ಇಷ್ಟು ದೊಡ್ಡವಿರೋದು, ಮೈಕ್ ಇದೆಯಲ್ಲ ಇಷ್ಟು ದೊಡ್ಡದಿರೋದು, 16 ರೂಪಾಯಿ ಚಾರ್ಜ್ ಮಾಡಿ. ಈಗ ಫುಲ್ ಫ್ರೀ ಟಾಕ್ ಟೈಮ್ ಚಾಟಿಂಗ್. ಯು ಲೀವ್ ದ ಚಾಟಿಂಗ್. ಮಾತಾಡೋದು ಬಿಡಿ. ಹೆಂಗಾಗಿದೆ ಅಂದ್ರೆ LKG UKG ಹುಡುಗರು ನೋಟ್ಸ್ ಇಸ್ಕೊಳಕ್ಕೆ ಮಮ್ಮಿ ಫೋನ್ ಕೊಡು, ನನ್ನ ಫ್ರೆಂಡಿಗೆ ಫೋನ್ ಮಾಡಿ ನಾನು ನೋಟ್ಸ್ ಇಸ್ಕೊಳ್ತೀನಿ ಅನ್ನೋದು ಬಿಡಿಸಿ. ಅದು ಉದ್ಧಾರ. 3ನೇದು ಬಹಳ ಮುಖ್ಯವಾಗಿ ಇನ್ನೊಂದು ಸಿ. ನೀವೇ ಹೇಳಿ, ಇನ್ನೊಂದು ಸೀನ್ ಬಿಡಬೇಕು. ಯಾವ್ದು ಬಿಡ್ಬೇಕದು? ಯಾರು ವಿದ್ಯಾರ್ಥಿಗಳು ಪ್ಲೀಸ್ ಇಂಟ್ರಾಕ್ಟ್. ಇಷ್ಟು ದೂರ ಬಂದಿದ್ದೀರಾ ಅಂದಾಗ ಇಂಟ್ರಾಕ್ಷನ್ ಮಾಡಬೇಕು. ನಿಮಗೆ ಗಟ್ಸ್ ಇದೆ. ಹೇಳಿದ್ರು ದೂರದಿಂದ ಬಂದಿದ್ದೀರಾ, ಹಾವೇರಿಯಿಂದ ಬಂದಿದ್ದಾರೆ ಅಲ್ಲ ಕ್ರಿಕೆಟ್ 3 ಸೀನ್. ಯು ಹ್ಯಾವ್ ಟು ಲೀವ್ ಆಲ್ ದೀಸ್ 3 ಸೀನ್.
ಏನು ಗಳಿಸ್ತೀವಿ ನಾವು, ಯಾರು ಸೆಂಚುರಿ ಹೊಡೆದ್ರೆ? ದಯವಿಟ್ಟು ಇರಲಿ, ನಾಲೆಡ್ಜ್ ಇರಲಿ. ಈ ಮೂರನ್ನು ಬಿಟ್ಟಾಗ ವಿದ್ಯಾರ್ಥಿಗಳ ಬೇರೆಯವ್ರು ನೋಡಿ, ನಿಮಗೆ ಟೈಮ್ ಪಾಸ್ ಬೇಕಾದರೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆನೂ ಹೋಗಿ ತೊಂದರೆ ತಿನ್ ಬನ್ನಿ, ಬೇಡ ಅಂತ ಯಾರು ಹೇಳಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಅಂದರೆ ಈ 3 C ಇರಬೇಕು, ಗುರಿ ಇರಬೇಕು. ಟು ಅಚೀವ್ ದಟ್ ಗೋಲ್ ಯು ಹ್ಯಾವ್ ಟು ವರ್ಕ್, ಸ್ಟ್ರಗಲ್ ಹಾರ್ಡ್, ವೆರಿ ಹಾರ್ಡ್. ಮಂಡ್ಯದಿಂದ ಬಂದಿದ್ದೀನಿ. ನಾನು ನೆನ್ನೆನೆ ಬಂದೆ, ಇಲ್ಲೆಲ್ಲ ಆಶ್ರಮನ ನೋಡಿದೆ, ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಹೋಗೋ ಮುಂಚೆ ಇದನ್ನೆಲ್ಲ ನೋಡ್ಕೊಂಡೋಗಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ನಮ್ಮ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡ್ತಾ ಇರೋ ನಮ್ಮ ಸ್ವಾಮೀಜಿಗಳಿಗೆ ಮತ್ತೆ ಇಲ್ಲಿ ಕೂತಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ದೊಡ್ಡಬಳ್ಳಾಪುರದಲ್ಲಿ ತಪಸಿಹಳ್ಳಿ ಎನ್ನುವ ಊರು. ಈ ಊರಿನಲ್ಲಿ ಶ್ರೀ ಪುಷ್ಪಾಂಡಜ ಮಹರ್ಷಿ ಆಶ್ರಮ ಅನ್ನುವ ಮಠದಲ್ಲಿ ನೇಕಾರ ಸಮಾಜಕ್ಕೆ ಸೇರಿದಂತಹ ತೊಗಟವೀರ ಕ್ಷತ್ರಿಯ ಸಮಾಜದ ಅತ್ಯಂತ ಉತ್ತಮ ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ದಿನ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಇಡೀ ರಾಜ್ಯಾದ್ಯಂತ ಮಕ್ಕಳನ್ನು ಗುರುತಿಸಿ, ವಿದ್ಯಾರ್ಥಿನಿಯರನ್ನು ಗುರುತಿಸಿ, ಅವರು ತಮ್ಮ ಜೀವನದಲ್ಲಿ ಮತ್ತಷ್ಟು ಮುಂದಕ್ಕೆ ಹೋಗುವ ಪ್ರೇರಣಾತ್ಮಕವಾಗಿ ಪ್ರತಿಭಾ ಪುರಸ್ಕಾರವನ್ನು ಈ ದಿನ ಹಮ್ಮಿಕೊಳ್ಳಾಯಿತು. ಉತ್ತಮ ಅಂಕಗಳೊಂದಿಗೆ ಉತ್ತಮ ಗುಣಗಳು, ಉತ್ತಮ ನಡತೆ ಹಾಗೂ ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗುವಂತೆ ಆಶೀರ್ವದಿಸುವಂತಹ ಕಾರ್ಯಕ್ರಮ ಮಠದ ವತಿಯಿಂದ ಈ ದಿನ ನೆರವೇರಿಸಲಾಯಿತು. ತೊಗಟೂರು ಕ್ಷತ್ರಿಯ ಸಮುದಾಯದ ಪುಷ್ಪಾಂಡದ ಆಶ್ರಮ ಟ್ರಸ್ಟ್ ಹಾಗೂ ತೊಗಟೂರು ಕ್ಷತ್ರಿಯ ಮಹಾಮಂಡಳಿ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತೊಗಟೂರು ಕ್ಷತ್ರಿಯ ಕುಲಗುರುಗಳಾದ ದಿವ್ಯ ಜ್ಞಾನಂದಗಿರಿ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಇಡೀ ರಾಜ್ಯದಲ್ಲಿ ಎಲ್ಲ ಭಾಗಗಳಿಂದ ನಮ್ಮ ತೊಗಟೂರು ಕ್ಷತ್ರಿಯ ಸಮುದಾಯದ ವಿದ್ಯಾರ್ಥಿಗಳನ್ನ ಗುರುತಿಸಿ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. ಪುಷ್ಪಾಂಡಜ ಆಶ್ರಮದ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಮತ್ತು ಮಹಾಮಂಡಳಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗುರುತಿಸಿ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದು ಒಳ್ಳೆಯ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಸದಾ ನಡೆಯಲಿ ಅಂಥೇಳಿ ಈ ಸಂದರ್ಭ ತಿಳಿಸ್ತಾ, ಹಿಂದೆ ಒಂದು 15 ದಿವಸದ ಒಂದು ವಾರದ ಹಿಂದೆ ಇರ್ಬೋದು, ಹಿಂದೆ ನಮ್ಮ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದನೂ ನಮ್ಮ ಸಮುದಾಯದಿಂದ ಒಂದು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ರು. ಅದೇ ರೀತಿ ಮುಂದೆ ಡಿಸೆಂಬರ್ ತಿಂಗಳು
14ನೇ ತಾರೀಕು ಕರ್ನಾಟಕ ರಾಜ್ಯ ತೊಗಟೂರು ಕ್ಷತ್ರಿಯ ಸಂಘದಿಂದ ವಿದ್ಯಾರ್ಥಿಗಳಿಗೆ ಗುರುತಿಸಿ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳೋರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲೂ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಇದನ್ನು ತಿಳಿಸ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು. ನಮಸ್ಕಾರ. ನಮಸ್ಕಾರ. ಇವತ್ತು ತೊಗಟೂರು ಕ್ಷತ್ರಿಯ ಸಂಘಗಳ ಮಹಾಮಂಡಲಿಯ ಅಧ್ಯಕ್ಷರಾದ ಸನ್ಮಾನ್ಯ ಗೋವಿಂದಪ್ಪ ಅವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ 2025 ಇದರಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಜನ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನನಗೆ ಖುಷಿಯಾಗಿದ್ದು 93, 624, 625 ಇಂಥ ಮಕ್ಕಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತ ಖುಷಿಯಾಯಿತು. ಆದ್ದರಿಂದ ನಾವಿವತ್ತು ನಮ್ಮ ಮಂಡಳಿ, ನಮ್ಮ ಟ್ರಸ್ಟು, ನಮ್ಮ ಸಮಾಜದ ವತಿಯಿಂದ ನಾವಿವತ್ತು ಒಂದು ಘೋಷಣೆ ಮಾಡಿದ್ದೀವಿ. ಯಾರು IAS, IRS, IPS, KS ಓದ್ತಾರೆ ಅವ್ರಿಗೆ ತನು ಮನ ಧನ ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಾಯಧನ ಮಾಡ್ತೀವಿ ಅಂತ ಇವತ್ತು ಒಪ್ಪಿಗೆ ಎಲ್ಲರೂ ತೀರ್ಮಾನ ಮಾಡಿ ಇವತ್ತು ಬದ್ಧವಾಗಿದ್ದೀವಿ. ಯಾರು ಓದಿದ್ರು ಅವ್ರಿಗೆ ನಾವು ಅದಕ್ಕೆ ನಾವು ಸಹಾಯಧನ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಒಳ್ಳೆ ಕಾರ್ಯಕ್ರಮ. ಭಾಳ ದಿನಗಳ ನಂತರ ನಮ್ಮ ಆಶ್ರಮಕ್ಕೆ ಇಷ್ಟು ಜನ ಬಂದಿದ್ದಾರೆ. ಇನ್ನು ಮುಂದಕ್ಕೆ ಇದು ದ್ವಿಗುಣ ಆಗಬೇಕು, ಇನ್ನು ಜಾಸ್ತಿ ಆಗಬೇಕು, ಆಗಾಗ ಬರ್ತಾ ಇರಬೇಕಂತ ನಮ್ಮ ಎಲ್ಲ ಭಕ್ತಾದಿಗಳನ್ನ, ನಮ್ಮ ಕುಲ ಬಾಂಧವ್ರನ್ನ ಕೇಳ್ಕೊತೀನಿ. ನಮಸ್ಕಾರ.